ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು 5ನೇ ಉಪವಾಸ. ಇನ್ಶಾಲ್ಲಾ ಏನು ಎಲ್ಲ ಉಪವಾಸನೂ ಚೆನ್ನಾಗಿ ಹಿಡಿಯೋದಕ್ಕೆ ಎಲ್ಲ ಶಕ್ತಿ ನೀಡಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ತುಂಬ ದಿವಸ ಆಗ್ಬಿಟ್ಟಿತ್ತು, ಅಮ್ಮನ ಮನೆಗೆ ಹೋಗಿಲ್ಲ ನಾನು. ಒಂದು 3 ದಿವಸ ಆಯಿತು. ಫಸ್ಟ್ ರಂಜಾನಲ್ಲಿ ಹೋಗಿ ಬಂದಿರೋದು, ಆಮೇಲೆ ಹೋಗೇ ಇಲ್ಲ. ಸೊ ಇವತ್ತು ಹೋಗಿ ಬರೋಣ ಅಂತೇಳಿ. ಹಾಗೆ ಚಿಕನ್ ಇದೆ, ಅದನ್ನು ಸ್ವಲ್ಪ ಹೊರಗಡೆ ಇಟ್ಟು, ಅಂದರೆ ಗಟ್ಟಿ ಆಗಿಬಿಟ್ಟಿದೆ, ಸ್ವೀಟ್ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ಹೊರಗಡೆ ಇಟ್ಟು ಹೋಗಿ ಬರೋಣ ಅಂತೇಳಿ. ಆಮೇಲೆ ಬರ್ತೀನಿ ಒಂದು 12 ಗಂಟೆ 1 ಗಂಟೆ ಆಗುವಾಗ ಬರೋಣ ಅಂತೇಳಿ. ಸೊ ಹೋಗಿ ಬರ್ತೀನಿ. ಆಮೇಲೆ ಏನೇನಾಗುತ್ತೋ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಂತೂ ಒಂಥರ ಮೋಡ ಥರ ಇದೆ. ಆದರೂ ಈ ಥರ ಮೋಡ ಇರುತ್ತಲ್ವ, ಆವಾಗ ಜಾಸ್ತಿ ಸೆಕೆ ಆಗೋದು. ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಆದ್ರೂ ಬೆವರು ಹಾಗೇನೆ ಇಳಿತಾ ಇದೆ ಒಳಗಡೆ ಎಲ್ಲ. ಸೊ ತುಂಬಾನೇ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಈ ರಂಜಾನಲ್ಲಿ ತುಂಬ ಏನು ಹಸಿವಾಗೋದಿಲ್ಲ, ಏನೋ ಬಾಯಾರಿಕೆ ಜಾಸ್ತಿ ಆಗೋದು. ಸೆಕೆ ಸ್ವಲ್ಪ ಕಮ್ಮಿ ಆಗಿ ಒಂದು ಸ್ವಲ್ಪ ಕೂಲ್ ಕ್ಲೈಮೇಟ್ ಆದರೆ ಸಾಕು ಅಂತೇಳಿ ಆಗ್ತಾ ಇದೆ. ಸೊ ಇವಾಗ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ನಂತರ ಏನೇನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲು ಅಮ್ಮನ ಮನೆಗೆ ಹೋಗೋದಕ್ಕೆ ಸ್ವಲ್ಪ ಈಸಿ ಆಗ್ತಾ ಇತ್ತು. ಸೊ ಹಾಗಾಗಿ ಆವಾಗ ಹೋಗ್ತಾ ಇದ್ದೆ. ಡೈಲಿ 1 ಸಲ 2 ಸಲ 3 ಸಲ ಈ ಥರ ಎಲ್ಲ ಹೋಗ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ದೂರಾಗಿ ಹೋಗೋದ್ರಿಂದ ಹೋಗೋದಕ್ಕೇ ಉದಾಸೀನ. ಹಾಗಾಗಿ 3 ದಿವಸದಿಂದ ಹೋಗೇ ಇಲ್ಲ. ಅದಕ್ಕೋಸ್ಕರ ಇವಾಗ ಹೋಗಿ ಬರೋಣ ಅಂತೇಳಿ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಅಮ್ಮನ ಮನೆಗೆ ಹೋಗಿ ಒಂದು 10-11 ಗಂಟೆ ಆಗುವಾಗ ಹೋಗಿದ್ದೀನಿ. ಇವಾಗ 1:30 ಗಂಟೆ ಅಷ್ಟೊತ್ತಿಗೆ ಬಂದಿರೋದು ಅಮ್ಮನ ಮನೆಯಿಂದ. ಸೊ ಹಾಗೆಯೇ ಹೋಗುವಾಗ ಚಿಕನನ್ನು ಡೀಪ್ ಫ್ರೀಸ್ ಆಗೋದಕ್ಕೆ ಇಟ್ಟಿದ್ದೆ. ಇವತ್ತು ಒಂದು ರೆಸಿಪಿ ಮಾಡೋಣ ಅಂತೇಳಿ. ಯಾಕೆಂದರೆ ನನಗೆ ಡೈಲಿ ಇವಾಗ ಶಾರ್ಟ್ಸ್ ರಮದಾನ್ ಸೀರೀಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದಲ್ಲ ಒಂದು ರೆಸಿಪಿ ಡೈಲಿ ಬೇರೆನೇ ಅಪ್ಲೋಡ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಇವತ್ತೊಂದು 2 ಇದೆ ನನ್ನ ಮೈಂಡಲ್ಲಿ. ಸೊ ಯಾವುದಾದ್ರೂ ಒಂದನ್ನು ಮಾಡ್ತೀನಿ, ಯಾವುದು ಮಾಡೋದು ಅಂತೇಳಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡೋದು ಅಂತಲೂ. ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆಯೇ ಏನಂದರೆ ಇವಾಗ ಚಿಕನಲ್ಲಿ ಅಂದರೆ ರಂಜಾನಲ್ಲಿ ಇವಾಗ ಬರೀ ಬೋನ್ಲೆಸ್ ಚಿಕನ್ನೇ ಜಾಸ್ತಿಯಾಗಿ ಬೇಕಾಗೋದಲ್ವ. ಸೊ ಹಾಗಾಗಿ ಚಿಕನಿಂದ ಎಲ್ಲ ಬೋನನ್ನು ಬಿಟ್ಟು ಬರೀ ಮಾಂಸ ಎಲ್ಲ ಕಟ್ ಮಾಡಿ ಇಟ್ಟು ಬರೀ ಚಿಕನಲ್ಲಿ ಬೋನ್ಸ್ ಮಾತ್ರ ಬಾಕಿ ಆಗಿಬಿಟ್ಟಿದೆ. ಇವಾಗ ರಂಜಾನಲ್ಲಿ ಗೊತ್ತಿದೆ ಅಲ್ವ, ಎಲ್ಲರ ಮನೆಯಲ್ಲೂ ಜಾಸ್ತಿಯಾಗಿ ಚಿಕನ್ ಯೂಸ್ ಆಗುತ್ತೆ. ಅದರಲ್ಲೂ ಬೋನ್ಲೆಸ್ ಚಿಕನ್ನೇ ಜಾಸ್ತಿ ಯೂಸ್ ಆಗೋದು. ನಮ್ಮ ಮನೇಲೂ ಅದೇ ಥರ. ಅದರದ್ದು ಇವಾಗ ಚಿಕನೆಲ್ಲ ತೆಗೆದಿಡ್ತಾ ಇದ್ದೀನಿ, ಬೋನ್ಸ್ ಹಾಗೆ ಇಡ್ತೀನಿ. ಅದನ್ನು ಇವಾಗ ಏನಾದರೂ ಗಸಿ ಥರ ಆದರೆ ಖಾಲಿ ಬೋನ್ಸ್ ಇಲ್ಲ, ನಾನು ಜಾಸ್ತಿಯಾಗಿ ಚಿಕನ್ ಇರೋ ಪೀಸಸ್ನ ಕಟ್ ಮಾಡಿ ತೆಗಿತೀನಿ, ನನಗೆ ಏನಾದರೂ ರೆಸಿಪಿ ಮಾಡೋದಕ್ಕೆ ಬೇಕಾಗುತ್ತೆ ಅಂತೇಳಿ. ಸೊ ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗೆಯೇ ಇಲ್ಲಿ ರೋಲ್ದು ಶೀಟ್ ಇದೆಯಲ್ವ, ಅದನ್ನು ಫ್ರೀಝರಲ್ಲಿತ್ತು, ಗಟ್ಟಿಯಾಗಿದೆ. ಸೊ ಅದನ್ನು ತೆಗೆದಿಲ್ಲಿ ನಾನು ಹೊರಗಡೆ ಇಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿ ಫಸ್ಟಿಗೆ ಹೇಳಿದ್ದೆ. ಡೈಲಿ ವ್ಲಾಗ್ ಮಾಡ್ತಾನೂ ಇದ್ದೀನಿ. ಬಟ್ ಏನಂದರೆ ಮನೆಯದೇ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರದ್ದು ಬೋರಿಂಗ್ ಆಗುತ್ತೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಯಾಕೆಂದರೆ ಇವಾಗಂತೂ ರಂಜಾನಲ್ಲಿ ಎಲ್ಲೂ ಹೊರಗಡೆ ಅಂತೂ ಹೋಗಲಿಕ್ಕಿಲ್ಲ. ಇನ್ನು ಹೋಗೋದಕ್ಕಿರುತ್ತೆ ಶಾಪಿಂಗ್, ಅಂದರೆ ಇದು ಶಾಪಿಂಗ್ ಅಲ್ಲಿರುತ್ತಲ್ವ, ಅದಕ್ಕೆ ಮಾತ್ರ ಹೊರಗಡೆ ಹೋಗೋದಕ್ಕೆ ಅಂತೇಳಿರೋದು. ಬೇರೆ ಏನಕ್ಕೂ ಹೊರಗಡೆ ಹೋಗೋದಿಲ್ಲ, ಅಥವಾ ನೆಂಟರು ಮನೆಗೆ ಅಥವಾ ಈ ಥರ ಎಲ್ಲ ಹೋಗೋದೆಲ್ಲ ಕಮ್ಮಿ ರಂಜಾನಲ್ಲಿ. ಸೊ ಹಾಗಾಗಿ ನಾನು ಮನೆಯಲ್ಲಿ ನನ್ನ ಡೈಲಿ ರುಟೀನ್ ಯಾವ ಥರ ಇರುತ್ತೆ ಅದನ್ನೇ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಬೋರಿಂಗ್ ಇದಾಗುತ್ತಾ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಆ ಥರದ್ದೇನಾದರೂ ಆದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನನಗೆ. ಯಾಕೆಂದರೆ ರಂಜಾನಲ್ಲಿ ಇದೇ ಇರೋದು ಮನೆಯಲ್ಲಿ. ನಾವು ಡೈಲಿ ಏನೇನು ಮಾಡ್ತೀವಿ ಅಂದರೆ, ಡೈಲಿ ವ್ಲಾಗ್ ಅಂದಮೇಲೆ ಅದೇ ನಾವು ಜಾಸ್ತಿಯಾಗಿ ನಾವು ಮನೆಯಲ್ಲೇ ಇರ್ತೀವಿ, ಮನೆಯದೇ ವಿಡಿಯೋ ಮಾಡೋದು. ಸೊ ಯಾರಿಗಾದರೂ ಬೋರಿಂಗ್ ಅನಿಸಿದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಬೋರಿಂಗ್ ಇದೆಯಾ ಅಂತೇಳಿ. ಸೊ ಇವಾಗ ನಾನು ಅದೇ ಥರ ಒಂದು ಅದೇ ಹೇಳಿದ್ನಲ್ಲ, ಶಾರ್ಟ್ಸ್ ಮಾಡೋದಿದೆ ಅಂತೇಳಿ, ಶಾರ್ಟ್ಸ್ ವಿಡಿಯೋ ರಮದಾನ್ ಸೀರೀಸ್. ಸೊ ಅದರದ್ದು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ರಂಜಾನಲ್ಲಂತೂ ಈ ಸಲ ನನಗೆ ಜಾಸ್ತಿಯಾಗಿ ಕ್ಯಾಪ್ಸಿಕಮನ್ನು ಆಮೇಲೆ ಮಯೋನೀಸ್ ಯೂಸ್ ಆಗ್ತಾ ಇದೆ. ಸೊ ಈ ರೆಸಿಪಿಗೂ ಅದೇ ಥರ ಕ್ಯಾಪ್ಸಿಕಮ್ ಆಮೇಲೆ ಮಯೋನೀಸ್ ಯೂಸ್ ಆಗುತ್ತೆ. ನಾನಿವತ್ತೊಂದು ಚಿಕನ್ ಮಲಾಯಿ
ಮಿನಿ ರೋಲ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗುತ್ತೆ, ಹೊರಗಡೆಯಿಂದ ಕ್ರಂಚಿ ಆಗಿರುತ್ತೆ, ಒಳಗಡೆಯಿಂದ ಕ್ರೀಮಿ ಟೆಕ್ಸ್ಚರ್ ಆಗಿರುತ್ತೆ, ಮಲಾಯಿ ಟೆಕ್ಸ್ಚರ್ ಥರ ತುಂಬಾ ಟೇಸ್ಟಿ ಆಗುತ್ತೆ. ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಂದರೆ ಶಾರ್ಟ್ಸ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಎಲ್ರೂ. ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನನ್ನ ರೆಸಿಪಿನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೋಗಿ ನೋಡದೇ ಇರೋರು ಯಾರಾದರೂ ಇದ್ದರೆ ಹೋಗಿ ನೋಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಗೈಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಏನೇನಿದೆಯೋ ಅದೆಲ್ಲನೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಡೈಲಿ ಅದೇ ಹೇಳ್ತಾ ಇದ್ದೀನಿ. ಸೊ ಇವಾಗ ಮ್ಯಾರಿನೇಷನ್ ಇದೆಯಲ್ವ, ಚಿಕನ್ ಮ್ಯಾರಿನೇಷನ್ ರೆಡಿ ಆಗಿದೆ ಇವಾಗ. ಸೊ ಇವಾಗ ಅಂದರೆ ಶಾರ್ಟ್ಸ್ ಅರ್ಧ ಆಯ್ತು, ಇವಾಗ ಮ್ಯಾರಿನೇಷನ್ದು ಪ್ರೊಸೆಸ್ ತನಕ ಆಯಿತು. ಇವಾಗ ಅದನ್ನು ಇಡ್ತಾ ಇದ್ದೀನಿ. ಹಾಗೆಯೇ ಇವಾಗ ತೆಗೆದಿರೋದನ್ನೆಲ್ಲ ಹಾಗೆಯೇ ನಾನಿಲ್ಲಿ ಜೋಡಿಸಿ ಇಡ್ತಾ ಇದ್ದೀನಿ. ಹಾಗೆಯೇ ಈ ಸೆಕೆಯಲ್ಲಿ ಈ ಉಪವಾಸ ಹಿಡ್ಕೊಂಡು ಕಿಚನಲ್ಲಿ ಕೆಲಸ ಮಾಡೋರಿಗೆ ಒಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ಇನ್ಕ್ಲೂಡ್ ನನ್ನನ್ನು ಸೇರಿಸಿ, ಯಾಕೆಂದರೆ ಅಷ್ಟೊಂದು ಸೆಕೆ ಇರುತ್ತೆ. ನಾನೊಂದು ಫ್ಯಾನ್ ಅಂತೂ ಹಾಕೋಕ್ಕಾಗಲ್ಲ ಅಲ್ಲಿ ನಮಗೆ, ಅಂದರೆ ಕೆಲಸ ಮಾಡೋ ಕಿಚನಲ್ಲಿ ಗ್ಯಾಸ್ ಆನ್ ಇರುತ್ತೆ, ಮಸಾಲ ಪುಡಿಗಳಿರುತ್ತೆ, ಈ ಥರದಲ್ಲಿ ಇರುತ್ತೆ. ಆವಾಗ ಫ್ಯಾನ್ ಆನ್ ಮಾಡಿದರೆ ಎಲ್ಲನೂ ಮುಖಕ್ಕೆ ಕಣ್ಣಿಗೆಲ್ಲ ಹಾರಿಬಿಡುತ್ತೆ. ಸೊ ಹಾಗಾಗಿ ಫ್ಯಾನ್ ಅಂತೂ ಹಾಕೋಕ್ಕಾಗಲ್ಲ. ಎಷ್ಟೇ ಸೆಕೆ ಇದ್ರೂ, ಎಲ್ಲ ಕಡೆನೂ ನೀರು ಇಳಿತಾ ಇದ್ರೂ ಅದೇ ಬೆವರಲ್ಲಿ ನಾವು ಕೆಲಸ ಮಾಡ್ತಾನೆ ಇರಬೇಕು. ಆವಾಗವಾಗ ಮುಖ ತೊಳೆಯೋದು, ಕೆಲಸ ಮಾಡೋದು. ಯಾಕಂದರೆ ಒಂದು ಸ್ವಲ್ಪ ಕೂಲ್ ಆಗಲಿ ಅಂತೇಳಿ. ಇಲ್ಲಾಂದರೆ ಇವಾಗ ಸೆಕೆಯಲ್ಲಿ ಗೊತ್ತಿದೆಯಲ್ವ, ಫೇಸಲ್ಲೆಲ್ಲ ಒಂಥರ ಗುಳ್ಳೆ ಥರ ಬೀಳುತ್ತೆ. ಎಲ್ರಿಗೂ ಬೀಳುತ್ತೆ ಇಲ್ವ ಗೊತ್ತಿಲ್ಲ, ಕೆಲವರಿಗೆಲ್ಲ ಬೀಳುತ್ತೆ. ಸೊ ಹಾಗಾಗಿ ಆವಾಗವಾಗ ತಣ್ಣೀರಲ್ಲಿ ಮುಖ ತೊಳಿತಾ ಇದ್ದರೆ ಸ್ವಲ್ಪ ಕೂಲ್ ಆಗುತ್ತೆ. ಇಲ್ಲಾಂದರೆ ಕಿಚನಲ್ಲಂತೂ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ಸೆಕೆ ಇದೆ. ಸೊ ಹಾಗೆಯೇ ಇವತ್ತು ಇನ್ನೊಂದು ರೆಸಿಪಿ ಏನಂದರೆ, ಈರುಳ್ಳಿನೂ ಆಲೂಗಡ್ಡೆ ಹಾಕಿ ಈರುಳ್ಳಿ ಬಜ್ಜಿ ಮಾಡಲ್ವ, ಅದೇ ಥರ ಈರುಳ್ಳಿನೂ ಆಲೂಗಡ್ಡೆ ಹಾಕಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ಥರ ನಾನಿಲ್ಲಿ ಈರುಳ್ಳಿ ಅಂದರೆ ಆಲೂಗಡ್ಡೆನ ಕಟ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕಟ್ ಮಾಡಿದ ನಂತರ ನೀರಿಗೆ ಹಾಕಿ ಚೆನ್ನಾಗಿ ಅದರದ್ದು ಎಕ್ಸ್ಟ್ರಾ ಸ್ಕ್ರ್ಯಾಚ್ ಇರುತ್ತಲ್ವ, ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ತೆಗಿಬೇಕು. ಸೊ ಇವಾಗ ಅದನ್ನು ಮಾಡಿ ಇಡ್ತೀನಿ, ಅಂದರೆ ಆಲೂಗಡ್ಡೆ ಮಾತ್ರ ಕಟ್ ಮಾಡಿ ಇಡ್ತೀನಿ. ಆಮೇಲೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ, ಯಾಕಂದರೆ ತುಂಬಾ ಸೆಕೆಯಾಗಿ ಒಂಥರ ತಲೆ ತಿರುಗೋ ಥರ ಆಗ್ತಾಯಿದೆ. ಸೊ ಆಮೇಲೆ ಬಂದು ಒಂದು ಅರ್ಧ ಗಂಟೆ ಆದಮೇಲೆ ಬಂದು ಕಿಚನಲ್ಲಿ ವಾಪಸ್ಸು ಕೆಲಸನ ಸ್ಟಾರ್ಟ್ ಮಾಡೋಣ ಅಂತೇಳಿ. ಸೊ ಇವಾಗ ಇದನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಬಂದು ಇದ್ರದ್ದು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂಥೇಳಿ ಅಂದ್ಕೊಂಡೆ, ಬಟ್ ಆಮೇಲೆ ಆಯಿತು ಬೇಡ. ಏಕೆಂದರೆ ಕೆಲಸ ಮಾಡ್ತಾ ಇದ್ದರೆ ನಮಗೆ ಸುಸ್ತು ಗೊತ್ತಾಗಲ್ಲ. ಬಟ್ ಕೆಲಸ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಕೆಲಸ ಮಾಡೋದು, ಆವಾಗ ಮಾಡುವಾಗ ಕೂತ್ಕೊಂಡಾದ್ಮೇಲೆ ಎದ್ದೇಳೋಕ್ಕೇ ಮನಸ್ಸಾಗಲ್ಲ, ಅಲ್ಲೇ ಕೂತ್ಕೊಂಡಿರೋಣ ಅಂತೇಳಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ, ಆಮೇಲೆ ರೆಸ್ಟ್ ತಗೊಳ್ಳೋಣ, ಮೊದಲು ಕೆಲಸ ಎಲ್ಲ ಮಾಡಿಡೋಣ, ಆಮೇಲೆ ಮಾಡೋಣ ಅಂತೇಳಿ, ಅಂದರೆ ರೆಸ್ಟ್ ತಗೊಳ್ಳೋಣ ಅಂತೇಳಿ ವಾಪಸ್ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಇಲ್ಲಿ ನಾನು ಇವತ್ತು ಮಾಡುವಂತಹ ರೆಸಿಪಿ ಇದೆಯಲ್ವ, ಏನಂದರೆ ಕ್ರೀಮಿ ಆಗಿರುವಂತಹ ಮಲಾಯಿ ಚಿಕನ್ ಮಿನಿ ರೋಲ್ ಇದೆಯಲ್ವ, ಅದರದ್ದು ಫಿಲ್ಲಿಂಗ್ಸ್ ಎಲ್ಲ ರೆಡಿ ಆಗಿದೆ. ಹಾಗೆಯೇ ಅದಕ್ಕೆ ಬೇಕಾಗಿರುವಂತಹ ಅದು ಶೀಟನ್ನು ಬೈಂಡ್ ಮಾಡೋದಕ್ಕೆ, ಅಂದರೆ ಅಂಟಿಸೋಕೆ ಬೇಕಾಗಿರುವಂತಹ ಮೈದಾ ಇದೆಯಲ್ವ, ಅದನ್ನು ನಾನಿಲ್ಲಿ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿತ್ತು. ನಾನಂತೂ ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಬಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ನಾನು ಇದ್ರದ್ದು ಶಾರ್ಟ್ಸನ್ನು ಹಾಕ್ಕೋತೀನಿ, ಅಂದರೆ ಶಾರ್ಟ್ಸ್ ವೀಡಿಯೋ ಇದೆಯಲ್ವ ಅದನ್ನು ಹಾಕ್ಕೋತೀನಿ, ನೀವೊಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಹಾಕುವಾಗ ಬಂದಿರುತ್ತೋ ಇಲ್ವೋ ಗೊತ್ತಿಲ್ಲ. ನಾಳೆ ಹಾಕ್ತೀನಿ, ಇಲ್ಲಾಂದರೆ ನಾಡ್ದು ಹಾಕ್ಕೋತೀನಿ, ನೋಡೋಣ. ಹಾಕ್ತೀನಿ ಆದರೆ ಇವತ್ತೇ ಹಾಕ್ಬಿಡ್ತೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಆದರೆ ಹಾಕ್ತೀನಿ. ಹಾಗೆಯೇ ಇಲ್ಲಿ ಈ ರೋಲಿದು ಶೀಟ್ ಇದೆಯಲ್ವ, ತುಂಬಾ ತೆಳು, ಅಂದರೆ ತುಂಬಾ ತೆಳು ಇದೆ. ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಹರಿಯುತ್ತೆ ಅಂತೇಳಿ. ಯಾಕಂದರೆ ಪೇಪರ್ಗಿಂತನೂ ತುಂಬಾ ತೆಳು ಥರ ಇದೆ ಇದು. ನಾವು ಮನೆಯಲ್ಲೇ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತೇಳಿ ಏನಿಲ್ಲ. ಏನಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಈ ಥರ ರೆಡಿಮೇಡ್ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಅಂತೇಳಿ ಅಷ್ಟೇ. ರಂಜಾನಲ್ಲಿ ಎಲ್ಲರೂ ಸ್ವಲ್ಪ ಈಸಿಯಾಗಿರುವಂತಹ ಕೆಲಸನೇ ನೋಡೋದಲ್ವ. ಸೊ ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ರೋಲ್ ಶೀಟನ್ನು ತೊಗೊಂಡಿರೋದಷ್ಟೇ. ಇಲ್ಲಾಂದರೆ ನಾನು ಜಾಸ್ತಿಯಾಗಿ ಮೊದಲೆಲ್ಲ ಮನೆಯಲ್ಲೇ ಮಾಡ್ತಾ ಇದ್ದಿದ್ದು. ಸೊ ಇದನ್ನು ಈ ಥರ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದೇ ಥರ ಇದನ್ನು ನಾವು ಫೋಲ್ಡ್ ಮಾಡಬೇಕಾಗುತ್ತೆ. ಅಂದರೆ
ರೋಲ್ ಮಾಡಬೇಕಾಗುತ್ತೆ ಇದು. ಆವಾಗ ಚೆನ್ನಾಗಿ ಏನು ಕ್ಲೋಸ್ ಆಗಿಬಿಡುತ್ತೆ ಎಲ್ಲ ಸೈಡೂ. ಇಲ್ಲಿ ಸೊ ನನ್ನ ತಂಗಿ ಹಸ್ಬೆಂಡೂ ತಂಗಿನೂ ಕಿಚನಲ್ಲಿ ಏನು ಕರಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಿಚನಿಂದ ಹೊರಗಡೆ ಬಂದು ಅಂದರೆ ರೂಮಲ್ಲಿ ಬಂದು ಸ್ವಲ್ಪ ರೆಸ್ಟ್ ತಗೋತಾ ಇದ್ದೀನಿ. ನನ್ನ ಮಕ್ಕಳು ಡೈರೆಕ್ಟಾಗಿ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಡೈರೆಕ್ಟಾಗಿ ಹೋಗೋದು ಕಿಚನ್ಗೆ, ಬ್ಯಾಗ್ ಇಡೋದು ಕಿಚನಿಗೆ ಹೋಗೋದು, ಫ್ರಿಜ್ ಓಪನ್ ಮಾಡಿ ನೋಡೋದು ಇದೆ. ನಿಮ್ಮನೆ ಮಕ್ಕಳು ಇದೇ ಥರ ಮಾಡ್ತಾರಂತ ಹೇಳಿ ನನಗೊಂದು ಕಮೆಂಟಲ್ಲಿ ತಿಳಿಸಿ. ಇವಾಗ ಉಪವಾಸ ಇದೆ ಆದ್ರೂ ಕೂಡ ಹೋಗಿ ಫ್ರಿಜ್ ಓಪನ್ ಮಾಡಿಬಿಡ್ತಾಳೆ ದೊಡ್ಡೋಳು. ಚಿಕ್ಕವಳು ಹೇಗೂ ಕಿಚನಿಗೆ ಹೋಗೋದು ಮಾತ್ರ ಫ್ರಿಜ್ಜೆಲ್ಲ ಓಪನ್ ಮಾಡಲ್ಲ, ಬಟ್ ದೊಡ್ಡೋಳು ಡೈರೆಕ್ಟಾಗಿ ಹೋಗೋದು ಕಿಚನಿದು ಫ್ರಿಜ್ ಓಪನ್ ಮಾಡೋದು. ಸೊ ಅವಳದದು ಡೈಲಿ ಇರುವಂತಹ ರುಟೀನ್, ಇವಾಗಂತಲ್ಲ ಮೊದಲಿಂದನೇ. ಸೊ ಇಲ್ಲಿ ನನ್ನ ತಂಗಿನೂ ಆಮೇಲೆ ತಂಗಿ ಹಸ್ಬೆಂಡ್ ಇಲ್ಲಿ ಕೆಲಸ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾನು ಹೋಗಿ ರೂಮಲ್ಲಿ ಸುಮ್ಮನೆ ಕೂತ್ಕೊಂಡೆ. ಹಾಗೆಯೇ ಇವತ್ತು ಮಾಡುವಂತಹ ಈರುಳ್ಳಿನೂ ಆಲೂಗಡ್ಡೆ ಹಾಕುವಂತಹ ಬಜ್ಜಿ ಇದೆಯಲ್ಲ ಅದರದ್ದು ರೆಸಿಪಿನ ಶೂಟ್ ಮಾಡೋಕ್ಕೆ, ಅಂದರೆ ರೆಸಿಪಿ ಅಂದರೆ ಇದೇ ಲಾಂಗ್ ವಿಡಿಯೋದಲ್ಲೇ ಹಾಕ್ಕೋತೀನಿ. ಹಾಗೇನಿಲ್ಲ ನನ್ನ ಮೊಬೈಲೂ ಬಿದ್ದೋಯ್ತು, ಅಂದರೆ ಡಿಸ್ಪ್ಲೇ ಹಾಕಿದ ಮೇಲೆ ಬೀಳಬಾರ್ದು ಅಂತ ಹೇಳಿದರು, ಬಟ್ 2 ಸಲ ಬಿದ್ದಿದೆ ಮೊಬೈಲ್ ಕೈಯಿಂದ. ಎಷ್ಟೇ ನಾವು ಹೇಳ್ತೀವಲ್ವ, ಎಷ್ಟೇ ನಾವು ಕೇರ್ಫುಲ್ಲಾಗಿ ನೋಡಿದರೆ ಅಷ್ಟೇ ನಮ್ಮ ಕೈಯಿಂದ ಜಾಸ್ತಿ ಬೀಳುತ್ತೆ ಅದು. ನಾನು ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋತೀನಿ, ಆದ್ರೂ ಕೈಯಿಂದ ಆವಾಗವಾಗ ಬೀಳ್ತಾನೆ ಇರುತ್ತೆ. 2 ಸಲ ಆಯಿತು ಡಿಸ್ಪ್ಲೇ ಹಾಕಿದ ಮೇಲೆ. ಪುಣ್ಯಕ್ಕೆ ಏನಾಗಿಲ್ಲ ಅಂದರೆ ಸಾಕಷ್ಟೇ. ಇವತ್ತು ನನ್ನ ತಂಗಿದು ಸ್ಪೆಷಲ್ ಆಗಿರುವಂತಹ ಚಿಕನ್ ಕರಿ, ಚಿಕನ್ ಗಸಿ, ಚಿಕನ್ನದು ಮಸಾಲ ಏನು ಬೇಕಾದರೂ ಹೇಳ್ಬೋದು, ಅದು ರೆಡಿ ಆಗ್ತಾ ಇದೆ ಇಲ್ಲಿ. ಹಾಗೆಯೇ ನಾನಿಲ್ಲಿ ಅದೇ ಬೋಂಡ ಇದೆಯಲ್ವ, ಬಜ್ಜಿ ಇದೆಯಲ್ವ, ಅದಕ್ಕೆ ತಯಾರಿ ಮಾಡ್ತಾ ಇದ್ದೀನಿ. ಇಲ್ಲಿ ಚಿಕ್ಕದಾಗಿ ಅಂದರೆ ಉದ್ದಾಗಿ ಕಟ್ ಮಾಡಿರುವಂತಹ ಆಲೂಗಡ್ಡೆ, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಖಾರದ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕೋತಾ ಇದ್ದೀನಿ. ಆಮೇಲೆ ಕ್ರಷ್ ಮಾಡ್ಕೊಂಡಿರುವಂತಹ ಧನಿಯಾ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ, ಆಮೇಲೆ ಜೀರಿಗೆನೂ ಹಾಕೋತಾ ಇದ್ದೀನಿ. ಹಾಕಿ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಕಿ ನಾವು ಇದನ್ನು ಏನು ಕಡಲೆ ಹಿಟ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಹಾಕ್ಕೋಬಾರ್ದು, ನಾನು ನೀರನ್ನು ಹಾಕಲ್ಲ, ಬಟ್ ಇವಾಗ ನಾನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ, ಆಮೇಲೆ ಮಾಡ್ತೀನಿ. ಯಾಕೆಂದರೆ ಇವಾಗ ಏನು ಜಸ್ಟ್ 5 ಗಂಟೆ ಆಗಿರೋದಷ್ಟೇ. ಇವಾಗಲೇ ಕಲಸಿಟ್ರೆ ನಾವು ಬೇಗ ಫ್ರೈ ಮಾಡಿಟ್ರೆ ಬೇಗ ಏನಾಗುತ್ತೆ ಅಂದರೆ ಸಾಗಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಮಾಡೋಣ ಅಂತೇಳಿ. ಹಾಗೇನೆ ಇಲ್ಲಿ ಕಲ್ಲಂಗಡಿ ಹಣ್ಣು ತೊಗೊಬಂದಿದ್ರಲ್ವ, ಹಾಗೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಡೋಣ ಅಂತೇಳಿ. ಯಾಕೆಂದರೆ ನಮ್ಮ ಮನೇಲಿ ಡೈಲಿ ಏನು ಮೊಹಬ್ಬತ್ ಕಿ ಶರ್ಬತ್ ಅಂತಾರಲ್ವ, ಕಲ್ಲಂಗಡಿ ಹಣ್ಣು ರೂ ಅಫ್ಜಲ ಹಾಕಿ ಮಾಡೋದು, ಅದಂತೂ ಕಂಪಲ್ಸರಿಯಾಗಿ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಇವತ್ತು ಅದೇ ನಾನು ಫಸ್ಟಿಗೂ ಅದೇ ಥರ ಫಸ್ಟ್ ಒಂದು ದಿವಸ ತೊಗೊಬಂದಿರೋದು 4 ಉಪವಾಸ ತನಕ ಬಂತು. ಸೊ ಇವಾಗ ಇದನ್ನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಡಬ್ಬದಲ್ಲಿ ಹಾಕಿಟ್ರೆ ಏನು ಉಪವಾಸ ಬಿಚ್ಚುವಾಗ ಶರ್ಬತ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲರೂ ಅದೇ ಥರ ರಂಜಾನಲ್ಲಿ ಯಾವುದೇ ಕೆಲಸ ಆದ್ರೂ ಸ್ವಲ್ಪ ಈಸಿ ಆಗಲಿ ಅಂತೇಳಿ ಮಾಡಿಡ್ತಾರೆ. ಯಾಕೆಂದರೆ ಜಾಸ್ತಿ ಏನು ಟಯರ್ಡ್ ಆಗೋದಕ್ಕೆ ನೋಡಲ್ಲ, ಸ್ವಲ್ಪ ಈಸಿ ಆಗಲಿ ಅಂತೇಳಿ ಎಲ್ಲ ಕೆಲಸನ ಏನು ಪ್ರಿಪೇರ್ ಮಾಡಿ ಇಡ್ತಾರೆ. ಸೊ ಅದೇ ಥರ ನಾನು ಇಲ್ಲಿ ಕಲ್ಲಂಗಡಿ ಹಣ್ಣಂತೂ ತುಂಬಾ ರೆಡ್ ಆಗಿಬಿಟ್ಟಿತ್ತು. ಇವಾಗ ರೆಡ್ ಬರುತ್ತೆ, ಆಮೇಲೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಸಬೂರೇ ಇರಲ್ಲ ಹಣ್ಣಾಗೋದಕ್ಕೆ, ಕಾಯಿನೇ ತಗೊಬಂದುಬಿಡ್ತಾರೆ, ಒಳಗಡೆ ಕಲರೂ ಬಂದಿರಲ್ಲ, ಆ ಥರ ಇರುತ್ತೆ. ಸೊ ಇಲ್ಲಿ ನೋಡಿ ನನ್ನ ಮಗಳು ಯಾವ ಥರ ಬಟ್ಟೆ ಹಾಕಿದ್ದಾಳೆ ಅಂತೇಳಿ. ಅವಳಿಗೆ ಈ ಥರ ಫ್ಯಾಷನೆಲ್ಲ ಮಾಡೋದು ನಾವು ಕೊಡಲೇಬೇಕು ಅಂತೇಳಿ ಏನಿಲ್ಲ, ಅವಳಿಗೆ ಬೇಕಾಗಿರೋದೆಲ್ಲ ಮಾಡ್ತಾಳೆ. ನಾನು ಒಳಗಡೆ ಇದ್ದೆ ಅಷ್ಟೊತ್ತಿಗೆ ಈ ಥರ ಬಟ್ಟೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದಿದ್ಲು. ಆಮೇಲೆ ಚೇಂಜ್ ಮಾಡಿಸಿದೆ, ಅವಳದು ಮೇಲ್ಗಡೆದು ಬಟ್ಟೆ ಚೇಂಜ್ ಮಾಡಿಸಿದ್ದೆ. ಅವಳದೇ ಅದು ಚಡ್ಡಿ ಸ್ವಲ್ಪ ಚಿಕ್ಕವಳಿದ್ಲಲ್ವ ಆವಾಗ ತೆಗ್ದಿರೋದು, ಅದನ್ನು ಏನು ಮಾಡೋದಕ್ಕೆ ಬಿಡ್ತಾ ಇಲ್ಲ, ಅವಳಿಗೆ ಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಇಟ್ಟಿದ್ದೀನಿ. ಸೊ ಇವಾಗ ಅದೇ ಕಲ್ಲಂಗಡಿ ಹಣ್ಣೆಲ್ಲ ಇದೆಯಲ್ವ ಅದನ್ನಲ್ಲಿ ಇವಾಗ ಚೆನ್ನಾಗಿ ಚಾಪ್ ಮಾಡಿ ಇಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಹೇಳಿದ್ಲು. ಮಾಡಬೇಡ ಅಂದರೆ ಕುಯ್ ಅಂತೇಳಿ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ಆಯಿತು ನೀನೇ ಹಾಕು ಅಂತೇಳಿ ಅವಳ ಕೈಯಲ್ಲೇ ಕೊಡ್ತಾ ಇದ್ದೀನಿ. ಅವ್ರಿಗೆ ಆಗುವಂತಹ ಕೆಲಸ ಮಾಡಿ ಅಂತ ಹೇಳಿದರೆ ಅವ್ರು ಮಾಡಲ್ಲ. ಅವ್ರಿಗೆ ಆಗದೇ ಇರುವಂತಹ ಕೆಲಸ ಇರುತ್ತಲ್ವ ಅದನ್ನೆಲ್ಲ ಮಾಡೋದಕ್ಕೆ ಫಸ್ಟ್ ಇರ್ತಾರೆ ಅವರು. ಅದೇ ಟೈಮಲ್ಲಿ ಒಂದು ಸ್ವಲ್ಪ ಸ್ಕೂಲಿದು ಓದ್ಕೊಳ್ಳಿ ಅಥವಾ ಏನು ಮದ್ರಸದು ಓದ್ಕೊಳ್ಳಿ ಅಥವಾ ಬೇರೆ ಅದಾಗಲ್ಲ ಅವರಿಗೆ. ಈ ಥರದ ಕೆಲಸ ಮಾಡೋದಕ್ಕೆ ಅಂದರೆ ಮನೆ ಕೆಲಸ, ದೊಡ್ಡವ್ರ ಕೆಲಸ ಎಲ್ಲ ಮಾಡೋದಕ್ಕೆ ಬೇಗನೆ ಬಂದುಬಿಡ್ತಾರೆ.
ಇದನ್ನು ನಾವು ಕೈಯಲ್ಲಿ ಚೆನ್ನಾಗಿ ಏನು ಪ್ರೆಸ್ ಮಾಡಿನೇ ಇದನ್ನು ಇದು ಮಾಡ್ಕೋಬೇಕು. ಇಲ್ಲಾಂದರೆ ಅದು ನೀರು ಬಿಡಲ್ಲ. ನೀರು ಹಾಕಿದರೆ ನೀರು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹಾಗೆಯೇ ಕೈಯಲ್ಲೇ ಚೆನ್ನಾಗಿ ಇದು ಮಾಡಿದರೆ ಚೆನ್ನಾಗಿ ಅದರದ್ದು ಹಿಟ್ಟೆಲ್ಲ ಚೆನ್ನಾಗಿ ಬೈಂಡ್ ಆಗಿಬಿಡುತ್ತೆ ಆಲೂಗಡ್ಡೆ ಈರುಳ್ಳಿಗೆಲ್ಲ. ನಿನ್ನೆ ನನ್ನದು ಬ್ರೆಡ್ ಇದು ಮಾಡಿದ್ನಲ್ಲ, ಅಂದರೆ ಚಿಕನ್ ಬ್ರೆಡ್. ಸೊ ಅದದು ಮೇಲ್ಗಡೆದು ಕ್ರಮ್ಸ್ ಎಲ್ಲ ಇದೆಯಲ್ವ, ಬ್ರೆಡ್ ಕ್ರಮ್ಸ್ ಅದೆಲ್ಲ ಎಣ್ಣೆಯಲ್ಲಿತ್ತು. ಸೊ ಅದನ್ನು ಇವಾಗ ತೆಗೆದಿದ್ದೀನಿ. ಅಂದರೆ ನಾವು ಎಣ್ಣೆ ಅಂದರೆ ಮನೆಯಲ್ಲೇ ಯೂಸ್ ಮಾಡೋ ಎಣ್ಣೆ, ಡೈಲಿ ನಮಗೆ ಬೇರೆ ಬೇರೆ ಎಣ್ಣೆನೇ ಯೂಸ್ ಮಾಡಬೇಕು ಅಂತೇಳಿ ಏನಿಲ್ಲ. ನಾವು ಮನೆಯಲ್ಲೇ ಕ್ಲೀನಾಗಿ ಮಾಡುವಂತಹ ಎಣ್ಣೆ ಆಗಿರೋದ್ರಿಂದ ಅದರಲ್ಲೊಂದು 3-4 ಸಲನಾದ್ರೂ ಏನು ಫ್ರೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾನಿಲ್ಲಿ ಅದೇ ಈರುಳ್ಳಿ ಬಜ್ಜಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಮೊಹಬ್ಬತ್ ಕಿ ಶರ್ಬತ್ತೂ ರೆಡಿ ಆಗಿದೆ. ಇಲ್ಲಿ ತುಂಬಾ ಶೆಕೆ ಆಗ್ತಾಯಿದೆ ಫ್ರೆಂಡ್ಸ್. ನಾನು ತುಂಬ ಸಲ ಹೇಳ್ತಾ ಇದ್ದೀನಿ, ಯಾಕೆಂದರೆ ನನಗೆ ಅಷ್ಟೊಂದು ಶೆಕೆ ಆಗ್ತಾಯಿದೆ. ಹಸ್ಬೆಂಡ್ ಹತ್ರ ಅದೇ ಹೇಳ್ತಾ ಇರೋದು, ಏನಿಲ್ಲ ಅಂದರೂ ಪರವಾಗಿಲ್ಲ ಒಂದು ಎ ಸಿ ತೆಗ್ದುಬಿಡೋಣ ಅಂತೇಳಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಎ ಸಿ ಇಲ್ಲ. ಎ ಸಿ ಒಂದು ತೆಗ್ದುಬಿಡೋಣ ಅಂತೇಳಿ. ಅಷ್ಟೊಂದು ಶೆಕೆ ಆಗ್ತಾಯಿದೆ. ಕಿಚನ್ಗೆಲ್ಲ ಆಗಲ್ಲ, ಅಟ್ಲೀಸ್ಟ್ ಕಿಚನಲ್ಲಿ ಕೆಲಸ ಮಾಡಿ ರೂಮಲ್ಲಾದರೂ ಆರಾಮಾಗಿ ಹೋಗಿ ಮಲ್ಕೋಬೋದಲ್ವ ಅಂತೇಳಿ. ಅಷ್ಟೊಂದು ಶೆಕೆ ಇದೆ ಫ್ರೆಂಡ್ಸ್. ಯಾಕಂದರೆ ಒಳಗಡೆ ಎಲ್ಲ ಎಷ್ಟು ನೀರು ಇಳಿತಾ ಇದೆ ಅಂದರೆ, ಇವಾಗಂತೂ ನೀರಿನ ಸಮಸ್ಯೆ ಆಗಿಬಿಟ್ಟಿದೆ. ಇದೇ ಟೈಮಲ್ಲಿ ಏನು ಶೆಕೆನೂ ಸ್ಟಾರ್ಟ್ ಆಗಿರೋದು. ಅಲ್ಲಿ ಜಾಸ್ತಿ ನೀರೂ ನಮಗೆ ಯೂಸ್ ಮಾಡೋಕ್ಕಾಗಲ್ಲ, ಲಿಮಿಟಾಗಿಯೇ ಯೂಸ್ ಮಾಡಬೇಕು. ಹೆಚ್ಚೇನಾದರೂ ಯೂಸ್ ಮಾಡಿ ಆಮೇಲೆ ನೀರಿಗೇನಾದರೂ ಪ್ರಾಬ್ಲಮ್ ಆದರೆ ನಮಗೇ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಅಷ್ಟೊತ್ತಿಗೆ ಹಸ್ಬೆಂಡೂ ಬಂದರು. ಈರುಳ್ಳಿ ಆಲೂಗಡ್ಡೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾವು ಫಸ್ಟ್ ರಂಜಾನಲ್ಲಿ 4 kg ತಗೊಬಂದಿರೋದು ಈರುಳ್ಳಿನೂ ಆಮೇಲೆ ಏನು ಆಲೂಗಡ್ಡೆ, ಅದು ಎರಡೂ ಖಾಲಿ ಆಗಿಬಿಟ್ಟಿದೆ. ಸೊ ಅದನ್ನು ತಗೊಬಂದಿದ್ದಾರೆ ಇವಾಗ. ಅದನ್ನು ನನ್ನ ಮಗಳ ಕೈಯಲ್ಲಿ ಕೊಟ್ಟು ಅದನ್ನು ಸ್ವಲ್ಪ ಜೋಡಿಸಿಡು ಅಂತೇಳಿ. ಸೊ ಅವಳು ಅದನ್ನು ಜೋಡಿಸಿಟ್ಟಿದ್ದಾಳೆ. ಸೊ ಫ್ರೆಂಡ್ಸ್, ಈ ಚಿಕನ್ದು ಮಲಾಯಿ ರೋಲ್ ಇದೆಯಲ್ವ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಎಷ್ಟು ಟೇಸ್ಟಿ ಅಂದರೆ ತುಂಬಾ ಟೇಸ್ಟಿಯಾಗಿಬಿಟ್ಟಿತ್ತು. ಖಂಡಿತ ಒಂದು ಸಲ ಅದನ್ನು ಟ್ರೈ ಮಾಡ್ಕೊಂಡು ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿ. ಹಾಗೆಯೇ ಸೈಡಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಮೇಲೆ ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಏನಾದರೂ ತಿಳಿಸ್ಬೇಕಂದ್ರೆ ಆ್ಯಸ್ ಯೂಶ್ವಲ್ ಆಗಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋ ಥರನೇ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.